Look at the question number 40. A cuboid is formed by joining two identical cubes of volume 27 centimeter cube. Find the total surface area of cuboid. ನೋಡಿ ಇಲ್ಲಿ ಎರಡು ಚೌಕ ಘನಗಳಿದೆ. ಸೊ ಪ್ರತಿ ಚೌಕ ಘನದ ವಾಲ್ಯೂಮ್ ಘನಫಲವನ್ನ ಹೇಳಿದ್ದಾರೆ. ಎಷ್ಟು? 27 ಸೆಂಟಿಮೀಟರ್ ಕ್ಯೂಬ್ ಅಂತ. ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವರು? ಎರಡು ಚೌಕ ಘನಗಳನ್ನ, ಎರಡು ಕ್ಯೂಬ್ ಅನ್ನ ಜಾಯಿನ್ ಮಾಡಿ ಒಂದು ಕ್ಯೂಬಾಯ್ಡ್ ಅನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡು ಚೌಕ ಘನಗಳನ್ನ ಸೇರಿ ಒಂದು ಆಯತ ಘನವನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಹೊಸದಾಗಿ ಉಂಟಾಗಿರುವ ಆಯತ ಘನಫಲದ ಟೋಟಲ್ ಸರ್ಫೇಸ್ ಏರಿಯಾ, ಸೊ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ನಾವು. ಓಕೆ, ಸೊ ನಮ್ಗಿಲ್ಲಿ ಒಂದು ಕ್ಯೂಬಿನ, ಒಂದು ಚೌಕಘನದ ವಾಲ್ಯೂಮ್ ಗೊತ್ತಿದೆ. ಸೊ ಅದರ ಸಹಾಯದಿಂದ ಏನ್ ಮಾಡೋಣ ನಾವು? ಈ ಒಂದು ಚೌಕದ ಸೈಡ್ಸ್ ಅಂದ್ರೆ ಲೆಂತ್ ಅನ್ನ ಫೈಂಡ್ ಔಟ್ ಮಾಡೋಣ ಈಗ. ಸೊ ಹಿಯರ್ ದ ವಾಲ್ಯೂಮ್ ಆಫ್ ಕ್ಯೂಬ್, so volume of cube is given of 1 cube alva. So 1 cube ina volume anna kottidare is 27 centimeter cube. So here this volume of cube is a cube, which is equal to 27 ಅಲ್ವಾ. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಹೇಳುತ್ತೆ? ಎ ಕ್ಯೂಬ್ ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ್ಯೂಬ್ ರೂಟ್ ಆಫ್ 27. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? 3 ಸೆಂಟಿಮೀಟರ್ ಬರುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಒಂದು ಕ್ಯೂಬಿನ ಸೈಡ್ ಮತ್ತು ಇನ್ನೊಂದು ಕ್ಯೂಬ್ ಎರಡು ಏನಾಗಿದೆ? ಸೇಮ್ ಇದೆ ಅಲ್ವಾ. ಸೊ ಇದು ಈ ಒಂದು ಕ್ಯೂಬಿನ ಸೈಡ್ ಎಷ್ಟು? 3 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಅದೇ ರೀತಿ ಇನ್ನೊಂದು ಕ್ಯೂಬ್ ಕೂಡ ಸೇಮ್ ಸೈಜ್ ಇದೆ. ಸೊ ಇದನ್ನ ಎರಡನ್ನು ಏನ್ ಮಾಡ್ತಾ ಇದ್ದಾರೆ ಅವರು? ಜಾಯಿನ್ ಮಾಡ್ತಾ ಇದ್ದಾರೆ. ಸೊ ಜಾಯಿನ್ ಮಾಡಿ ಏನ್ ಮಾಡ್ತಾ ಇದ್ದಾರೆ? ಒಂದು ಆಯತ ಘನವನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಒಂದು ಕ್ಯೂಬಾಯ್ಡ್ ಫಾರ್ಮ್ ಆಗ್ತಾ ಇದೆ. ಸೊ ಇದು ಎರಡು ಚೌಕಗಳನ್ನ ಸೇರಿಸಿ ಒಂದು ಕ್ಯೂಬಾಯ್ಡ್ ಫಾರ್ಮ್ ಆದ್ರೆ ಸೊ ಇದರ ಟೋಟಲ್ ಸರ್ಫೇಸ್ ಏರಿಯಾ ಏನಾಗತ್ತೆ ಅನ್ನೋದನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಈ ಒಂದು ಹೊಸ ಒಂದು ಆಯತ ಘನ ಫಾರ್ಮ್ ಆಗಿದೆ ಅಲ್ವಾ. ಸೊ ಇದರಲ್ಲಿ ಲೆಂತ್ ಏನಾಗುತ್ತೆ ಹೇಳಿ? ಸೊ ಲೆಂತ್, ಸೊ ಇದೇನಾಗುತ್ತೆ? ಸೊ ಲೆಂತ್ ಈಸ್ 3 + 3 ಅಲ್ವಾ. ಸೊ ಇಲ್ಲಿ ನೋಡಿ, ಈ ಒಂದು ಚೌಕಘನದ್ದು ಉದ್ದ 3 ಪ್ಲಸ್ ಇನ್ನೊಂದು ಚೌಕ, ಇದೆರಡನ್ನು ಜಾಯಿನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಲೆಂತ್ ಏನಾಗುತ್ತೆ ಹೇಳಿ? 6 ಸೆಂಟಿಮೀಟರ್ ಆಗತ್ತೆ. ಅದೇ ರೀತಿ ವಿಡ್ತ್, ಸೊ ವಿಡ್ತ್ ಏನಾಗುತ್ತೆ? ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೊ ವಿಡ್ತ್ ಚೇಂಜ್ ಆಗೋದಿಲ್ಲ, 3 ಸೆಂಟಿಮೀಟರ್. ಅದೇ ರೀತಿ ಹೈಟ್ ಕೂಡ ಏನಾಗಲ್ಲ? ಚೇಂಜ್ ಆಗಲ್ಲ ಅಲ್ವಾ. ಸೊ ಹೈಟ್ ಕೂಡ ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೊ h ಇಸ್ ಈಕ್ವಲ್ ಟು ಏನಾಯ್ತು? 3 ಸೆಂಟಿಮೀಟರ್ ಬಂತು. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅನ್ನ ನೋಡೋಣ. ಸೊ ದ ಫಾರ್ಮುಲಾ ಫಾರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಈಸ್ ಫಾರ್ಮುಲಾ ಫಾರ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಏನಾಗತ್ತೆ ಹೇಳಿ? ಗೊತ್ತಿದೆ ಅಲ್ವಾ. ಸೊ ಏನಾಗತ್ತೆ? 2 × L ವಿಡ್ತ್, ಸೊ ಬಿ ಅಂತ ಬ್ರೆಡ್ತ್ ಅಂತಾನು ಹೇಳ್ಬೋದು. ಸೊ L × ಹೈಟ್ ಪ್ಲಸ್ ವಿಡ್ತ್ × ಹೈಟ್ ಆಗತ್ತೆ. ಸೊ ಹಿಯರ್ 2 × ಸೊ 6, ಲೆಂತ್ is 6 × width is 3 plus length is 6 × height is 3 plus width is 3 × height is 3 ಅಲ್ವಾ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? 2 × 6 3s are 18 plus 6 3s are 18 plus 3 3s are 9.
ಸೊ ಇದೇನಾಗುತ್ತೆ 18 ಪ್ಲಸ್ 18 36 36 ಪ್ಲಸ್ 5 45 ಆಗತ್ತೆ ಅಲ್ವಾ. ಸೊ 45. ಸೊ ಇದೇನಾಗುತ್ತೆ 45 2s 90 ಆಗತ್ತೆ. ಸೊ 90 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಆಗತ್ತೆ 90 ಸೆಂಟಿಮೀಟರ್ ಸ್ಕ್ವೇರ್. ಓಕೆ.